ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಬಂದು ನಾವು ಮದುವೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಕ್ಷತೆ ಎಲ್ಲ ಕಲಿಸ್ಕೊಬೇಕು. ಮತ್ತು ಇವತ್ತು ಸ್ವಲ್ಪ ಲಗೇಜ್ ಪ್ಯಾಕಿಂಗ್ ಐತೆ. ಮತ್ತು ಇದು ನಾವು ಇವತ್ತು ನಾಗವೇಲಿ ಶಾಸ್ತ್ರಕ್ಕೆ ಅಂದರೆ ಛತ್ರದಲ್ಲಿ ನಾಗವೇಲಿ ಶಾಸ್ತ್ರಕ್ಕೆ ಮೊಳಕೆ ಹಾಕ್ತೀವಿ. ಅಂದರೆ ಗಿಡಗಳು ಬರುತ್ತೆ. ಆ ಪೂಜೆಗೆಲ್ಲ ನಾವು ಇವತ್ತು ರೆಡಿ ಮಾಡ್ಕೊತಾ ಇದ್ದೀವಿ. ಇವತ್ತು ಪೂಜೆ ಮಾಡಬೇಕು. ನಾಗವೇಲಿ ಶಾಸ್ತ್ರಕ್ಕೆ ನಾವು ಏನೇನು ಮಾಡ್ತೀವಿ ಅದೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ಮಧ್ಯಾಹ್ನದ ಮೇಲೆ ನಾವು ಅಕ್ಕಿ ಎಲ್ಲ ಅರ್ಶಿಣದ ಅಕ್ಕಿ, ಅಕ್ಷತೆ, ಕಲರ್ ಅಕ್ಕಿ, ನಾವು ದಾರೆಗೆಲ್ಲ ನಾವು ಏನೇನು ಅಕ್ಕಿ ಕಲರ್ ಅಕ್ಕಿ ಎಲ್ಲ ರೆಡಿ ಹಾಕ್ತೀವೋ ಅದೆಲ್ಲ ಇವತ್ತು ರೆಡಿ ಮಾಡ್ಕೊತೀವಿ. ನಮ್ಮ ಅತ್ತೆಯವರೆಲ್ಲ ನಿನ್ನೆ ನೈಟ್ ಬಂದರು. ಇವತ್ತೆಲ್ಲ ರೆಡಿ ಮಾಡ್ಕೊತೀವಿ. ಫುಲ್ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ಮತ್ತು ಲಗೇಜ್ ಪ್ಯಾಕಿಂಗ್ ಇರುತ್ತೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಲಗೇಜ್ ಪ್ಯಾಕ್ ಮಾಡಿ ಇಡಬೇಕು. ಇವತ್ತು ಬಂದು ಬೆಳಗ್ಗೆನೆ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಒಂದು ಟ್ರೇ ತೊಗೊಂಡಿದ್ದೀವಿ. 2 ಟ್ರೇ ತೊಗೊಂಡು ಅದಕ್ಕೆ ಮಣ್ಣು ಮತ್ತು ಗೊಬ್ಬರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನಾವು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. 5 ದಿವಸದ ಮುಂಚೆ 11, 21 ದಿವಸದ ಮುಂಚೆನೇ ಹಾಕ್ಬೋದು. ಬೇಗ ಬಂದ್ಬಿಡತ್ತೆ. ನಾವು ಏನೇನು ಹಾಕಬೇಕು ಅಂದರೆ ನಾವು ಫಸ್ಟೇ ಒಂದು ½ ಅನ್ ಅವರ್ 1 ಅವರ್, ಒಬ್ಬೊಬ್ರು 6 ಅವರ್ಸ್ ಮುಂಚೆ ನೆನೆಸಿಕ್ತಾರೆ. ನಾವು ಒಂದು ½ ಅನ್ ಅವರ್ ಮುಂಚೆ ನೆನೆಸಿಕ್ತಾ ಇದ್ದೀವಿ. ಜೋಳ, ಇದು ಹೆಸ್ರು ಕಾಳು ಹಾಕಿದ್ದೀವಿ. ಅವರೆಕಾಳು, ಇದು ಮೊಳಕೆ ಹುಳ್ಳಿಕಾಳು, ಮತ್ತು ಇದು ಭತ್ತ, ರಾಗಿ ಏನು ನೆನೆಸ್ಕೊಳೋದು ಬೇಕಾಗಿಲ್ಲ. ನಾವಿಷ್ಟು ನೆನೆಸ್ಕೊಂಡಿದ್ದೀವಿ. ಎಲ್ಲ ನೆನೆಸ್ಕೊಂಡು 1 ಅವರ್ ಮುಂಚೆ, ನಾವು 1 ಅವರ್ ಇಲ್ಲ ಇನ್ನು ಕಮ್ಮಿನೇ ನೆನೆಸ್ಕೊಂಡಿದ್ದೀವಿ. ಇವಾಗ ನಮ್ಮ ಯಜಮಾನ್ರು ಹಾಕ್ತಾವ್ರೆ. ಇದಕ್ಕೆ ಪೂಜೆ ಮಾಡಿ ನಾವು ಇದು ಹಾಕಾದ್ಮೇಲೆ ಪೂಜೆ ಮಾಡ್ತೀವಿ. ಎಲ್ಲ ದೇವ್ರ ಮನೇಲಿಟ್ಟು ಇದರಲ್ಲೂ ಮತ್ತು ಉಡ್ಲಿ ಅಂತೀವಿ. ಅಂದರೆ ಚಿಕ್ಕದಾಗೆ ಗಂಧಿಗೆ ಅಂಗಡಿಯಲ್ಲಿ ಸಿಕ್ಕತ್ತೆ. ನಾವು ಅದನ್ನಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಇದು ಪ್ಲಾಸ್ಟಿಕಲ್ಲಿ ಈಚೆ ಇಟ್ಟಿದ್ದೀವಿ. ಗಂಧಿಗೆ ಅಂಗಡಿಯಲ್ಲಿ ಬೋಲ್ ಥರ ಸಿಕ್ಕತ್ತೆ. ಅದರಲ್ಲಿ ಹಾಕೊಬೋದು. ನೀರು ಕೆಳಗಡೆ ಚೆನ್ನಾಗಿ ಇಳಿದು ಬಿಡುತ್ತೆ. ನಾವು ಇದು ಬೇಷನಲ್ಲಿ ಎಲ್ಲ ಹೋಲ್ಸ್ ಮಾಡ್ಕೊಂಡಿದ್ದೀವಿ. ಹೋಲ್ಸ್ ಮಾಡಿಕೊಂಡು ಹಾಕಿರೋದು. ಹೋಲ್ಸ್ ಇಲ್ಲ ಅಂದರೆ ಎಲ್ಲ ಕೊಳ್ತೋಗುತ್ತೆ. ಅಂದರೆ ಬೀಜ ಇರುತ್ತಲ್ವ, ಅದು ತೊಗರಿ ಕಾಳು ಅದೆಲ್ಲ ಕೊಳ್ತೋಗುತ್ತೆ. ಫಸ್ಟು ಹೋಲ್ಸ್ ಮಾಡಿಕೊಂಡು ಇದೆಲ್ಲ ರೆಡಿ ಮಾಡ್ಕೊಬೇಕು. ನಾವಿಷ್ಟು ಮಾಡಿದ್ದೀವಿ. ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಕೊಂಡ್ರೆ ಸಾಕು. ಒಂದು 5 ದಿವಸಕ್ಕೆಲ್ಲ ಬಂದ್ಬಿಡತ್ತೆ. ಲಾಸ್ಟಲ್ಲಿ ಬಂದು ನಾವು ರಾಗಿ ಹಾಕ್ಕೊತಾ ಇದ್ದೀವಿ. ಮೈನ್ ಬಂದು ನಮ್ಮ ಮನೆ ಮದುವೆಯಲ್ಲಿ ಇದು ಇರಲೇಬೇಕು. ನಾವು ದಾರೆ ಆಗ್ತಾ ಇದ್ದಂಗೆ ಇನ್ನೊಂದು ಮಾಂಗಲ್ಯ ಕಟ್ತೀವಿ. ಅದಕ್ಕೆಲ್ಲ ಇದು ಮಾಡ್ತಾರೆ. ಸ್ವಲ್ಪ ವಿಡಿಯೋ ಕಂಪ್ಲೀಟಾಗಿ ನಾನು ಹಾಕ್ತೀನಿ. ಅವಾಗ ನೀವೇ ನೋಡ್ಬೋದು. ನಮ್ಮದು ಆಚಾರ ಅಲ್ವಾ, ವಿಶ್ವಕರ್ಮ ಆಚಾರ. ನಾವು ಇದರಲ್ಲಿ ಆಚಾರ ಹೆಂಗೆ ಮಾಡ್ತೀವೋ ಆ ಥರ ಎಲ್ಲ ಪ್ರತಿಯೊಂದು ಮಾಡ್ತೀವಿ ನಾವು ಮದುವೆಯಲ್ಲಿ. ಇದೆಲ್ಲ ನಾವು ರೆಡಿ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ ವೀಡಿಯೋಸಲ್ಲಿ ನನ್ನ ಮದುವೆದು ನಾಳೆ ವೀಡಿಯೋಯಲ್ಲಿ ನಮ್ಮ ಅಮ್ಮನ ಮನೆಗೆ ಅರ್ಶನಕ್ಕೆ ಹೋಗ್ತಾ ಇದ್ದೀವಿ. ಆ ವಿಡಿಯೋ ಯಾರು ಮಿಸ್ ಮಾಡ್ದಿರ ವಾಚ್ ಮಾಡಿ. ನಾಳೆ ವಿಡಿಯೋ ಅದು ಅಪ್ಲೋಡ್ ಮಾಡ್ತಾ ಇದ್ದೀನಿ. ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಅಷ್ಟು ಡೀಟೇಲಾಗಿ ನಂಗೆ ಹೇಳಕ್ಕೆ ಬರ್ತಾ ಇಲ್ಲ. ಇಟ್ಟು ಪೂಜೆ ಮಾಡಾದ್ಮೇಲೆ ಹೆಣ್ಮಕ್ಳಿಗೆಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡ್ತಾ ಇದ್ದೀವಿ. ಇನ್ನು ಮಧ್ಯಾಹ್ನದ ಮೇಲೆ ಎಲ್ಲ ರೆಡಿ ಮಾಡ್ಕೊಬೇಕು. ನಮ್ಮತ್ತೆ ಹೊಸ ಸೀರೆ ಉಟ್ಕೊಂಡ್ಬಂದು ಏಮಂಟಾರತ್ತ ದಿನಕ್ಕೆ ಅಕ್ಷತೆ ಮೊಳಕೆ ಹಾಕಿರ್. ಇವತ್ತು ಮದುವೆಗೆ ಮೊಳಕೆ ಹಾಕೋದಕ್ಕೆ ಮತ್ತೆ ಅರ್ಶಿನ ಕಲ್ಸೋದಕ್ಕೆ ನಮ್ಮತ್ತೆ ಹೊಸ ಸೀರೆ, ಹೊಸ ಎಲ್ಲ ಹೊಸದು. ಇವತ್ತು ಬರೀ ಅರ್ಶಿನ ಕಲ್ಸಕ್ಕೆ ಹೊಸದು ನಮಗೆ ಗೊತ್ತಿಲ್ಲ.
ನಮ್ಮೂರಲ್ಲಿ ಪ್ರತಿ ವರ್ಷನೂ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಪ್ರತಿ ವರ್ಷನೂ ಅಣ್ಣಮ್ಮನ ಕರೆಸ್ತಾರೆ. ಪ್ರತಿ ವರ್ಷನೂ ಬಂದು ನಾವು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಇವತ್ತೇ ಬಂದಿರೋದು. ಇವತ್ತೇ ಮದುವೆ ಮನೆಗೆ ಹೆಂಗೆ ಎಲ್ಲ ರೆಡಿ ಮಾಡ್ಕೊಂತಾ ಇದೀವಿ. ಇವತ್ತು ಬಂದಿರೋ ದೇವರು ಬೆಳಿಗ್ಗೆ ಬಂದಿರೋದು. ನಾಳೆ ಬೆಳಿಗ್ಗೆ ಹೊರ್ಟೋಗುತ್ತೆ ದೇವರು. ಅದಕ್ಕೋಸ್ಕರ ಇವತ್ತು ಪೂಜೆಗೆ ಬಂದಿದ್ದೀವಿ. ಎಲ್ಲರೂ ಇದ್ವಿ ಅಲ್ವಾ, ಹಂಗೆ ಪತ್ರಿಕೆ ಇಡಬೇಕಾಗಿತ್ತು. ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಿರ್ಲಿಲ್ಲ. ಅಂದರೆ ಅಣ್ಣಮ್ಮನ ದೇವಸ್ಥಾನಕ್ಕೆ ನಮ್ಮ ಅಮ್ಮವ್ರು ಹೋಗಿದ್ರು. ನಾವು ಹೋಗೋಕ್ಕಾಗಲಿಲ್ಲ. ಹಂಗೆ ಇಲ್ಲೇ ಪೂಜೆ ಕೊಟ್ಟು ಆರತಿ ಮಾಡಿಕೊಂಡು, ಬೆಲ್ಲದ ಆರತಿ ಮಾಡಿಕೊಂಡು ಪೂಜೆ ಕೊಟ್ಟು ಪತ್ರಿಕೆ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ಬಂದಿದ್ದೀವಿ. కాడమల్లిగానే కట్ చేస్తారు అప్పుడు షేప్ వస్తుంది చేతికేస్తుండేది యారే కదా ఇడ్లీ అತ್ತೆ ಇಡ್ಲಿ ಇಡ್ಲಿ ಅತ್ತೆ దించిపడిన చేపలు లేకుండా ಈ ಒಂದು ಸಂಘದ ವತಿಯಿಂದ ಚಿಕ್ಕ ಸನ್ಮಾನ ಸಮಾರಂಭ ಶ್ರೀ ರಮೇಶ್ ಶ್ರೀ ಜುವೆಲರ್ಸ್ ಮಾಲೀಕರಾದ ಸುರೇಶಣ್ಣನವರಿಗೆ, ನಮ್ಮ ಈ ಒಂದು ಅಣ್ಣನವರಿಗೆ ಶ್ರೀ ರಮೇಶ್ ಶ್ರೀ ಇಲ್ಲಿ ಬಂದು ಕಾಂಪಿಟೇಷನ್ ನಡೀತಾ ಇತ್ತು. ಅಂದರೆ ರಂಗೋಲೆ ಕಾಂಪಿಟೇಷನ್, ಯಾರು ಫಸ್ಟ್ ಯಾರು ಸೆಕೆಂಡು. ಇನ್ನೊಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ಯಾರು ಫಸ್ಟ್ ಸೆಕೆಂಡ್ ಅನ್ನೋದು ಗೊತ್ತಾಗ್ತಾ ಇತ್ತು. ನಾವಿಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹಾಕಿದ್ರು, ಕಲರ್ ರಂಗೋಲಿ ಎಲ್ಲ ಚೆನ್ನಾಗಿ ಹಾಕಿದ್ರು. ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಹಾಕಿದ್ರು. ನೋಡೋಕೆ ಒಂಥರ ಖುಷಿ ಆಗ್ತಾ ಇತ್ತು ನೋಡೋಕ್ಕೆ. ದರ್ಶನ್ ಅವ್ರು ಬಂದಿದ್ರು ಡ್ಯಾನ್ಸ್ ಪ್ರಾಕ್ಟೀಸ್ಗೆ, ಕೊರಿಯೋಗ್ರಫಿ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ರು. ಒಂದು 4-5 ಸಲ ಬಂದು ನಮಗೆಲ್ಲ ಕೊರಿಯೋಗ್ರಫಿ ಮಾಡಿಕೊಟ್ಟವ್ರೆ. ಅಂದರೆ ನಾವು ಬ್ಯುಸಿಯಲ್ಲಿ ಮರೆತು ಹೋಗ್ತಾ ಇದ್ವಿ. ಇನ್ನು ಸ್ವಲ್ಪ ಮಾಡೋಣ, ಎಲ್ಲರೂ ಫ್ಯಾಮಿಲಿ ಬಂದಿದ್ರಲ್ವ, ಎಲ್ಲ ಕಲಿಯೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ರು. ಇಲ್ಲಿಗೆ ಬರ್ತಾರೆ, ಇಲ್ಲಾಂದರೆ ರಾಮಮೂರ್ತಿ ನಮ್ಮ ಅತ್ತಿಗೆ ಅವ್ರ ಮನೆಗೆ ಬರ್ತಾರೆ. ಇಲ್ಲಿಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ತಿರ್ಗಾ ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಅಂದರೆ ಹಾಲಲ್ಲಿ ಮಾಡಿದ್ವಿ. ತಿರ್ಗಾ ಟೆರೆಸಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾವು ಟೆರೆಸ್ ಮೇಲಕ್ಕೆ ಬಂದಿದ್ವಿ. ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಪಾಪ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿದ್ರೆ ಅವ್ರ ಫೋನ್ ನಂಬರ್ ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಭವಾನಿ ಮದುವೆ, ಲಾವಣ್ಯ ಮದುವೆ, ನನ್ನ ಮಗಳ ಮದುವೆಗೆ, ಸ್ವಾತಿ ಮದುವೆಗೆ ಎಲ್ಲರೂ ಇವರೇ ಕೊರಿಯೋಗ್ರಾಫ್ ಮಾಡಿರೋ. ತುಂಬ ಚೆನ್ನಾಗಿ ತಾಳ್ಮೆಗೆ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಬೇಕು ಅಂದರೆ ಮೆಸೇಜ್ ಹಾಕಿದ್ರೆ ನಾನು ಡೀಟೇಲ್ಸ್ ಕೊಡ್ತೀನಿ. ತುಂಬ ಅಂದರೆ ನೀವು ಎಷ್ಟೇ ಸಲ ನೀವು ಮರ್ತೋದ್ರೂ ಅವರೇ ಹೇಳ್ಕೊಡ್ತಾರೆ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಒಂಥರ ಫ್ರೆಂಡ್ಲಿ ಥರ ಇರ್ತಾರೆ ಅವರು ನಮಗೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಮ್ಯೂಸಿಕ್ ಇತ್ತು ನಾವು ಪ್ರಾಕ್ಟೀಸ್ ಮಾಡುವಾಗ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆಮೇಲೆ ನಮ್ಮ ಅತ್ತೆಯವರು ಒಂದು ಕಡೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಮ್ಮ ಅತ್ತೆಯವರು ಅಕ್ಷತೆ ಕಲಿಸ್ತಾ ಇದ್ರು. ಇವತ್ತು ಇನ್ನೇನು ವಾಪಸ್ ಇವತ್ತು ನೈಟ್ ಹೊರಟ್ಬಿಡ್ತಾರೆ, ಅಂದರೆ ಮನೆಗೆ ಹೋಗ್ತಾರೆ. ಅಕ್ಷತೆ ಎಲ್ಲ ಕಲಿಸ್ತಾ ಇದ್ರು. ಮದುವೆ ಮನೆಗೆ ಅಕ್ಷತೆ ಹಾಕ್ತೀವಲ್ವ, ಅದ್ರನ್ನ ಕಲರ್ ಅದೇ ಧಾರೆ ಮುಹೂರ್ತಕ್ಕೆಲ್ಲ ಅಕ್ಷತೆ ನಾವು ಹಾಕ್ತೀವಲ್ವ, ಅದನ್ನೆಲ್ಲ ರೆಡಿ ಮಾಡ್ತಾವ್ರೆ. ಅಂದರೆ ಅಕ್ಷತೆ ಕಲಿಸ್ತಾವ್ರೆ ಅವರು. ನಮ್ಮ ಮನೇಲಿ ಎಲ್ಲೋ ಕೇಸರಿ, ಯಾವ ಕಲರನ್ನ ಪರ್ಪಲ್, ಪ್ರತಿಯೊಂದು ಒಂದು 5 ಥರ ಕಲರ್ ಹಾಕ್ತೀವಿ. ಧಾರೆ ಮುಹೂರ್ತ ಟೈಮಲ್ಲಿ ಹಾಕ್ತೀವಿ. ಅದಕ್ಕೋಸ್ಕರ ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊತೀವಿ. ನಾವು ಇದಕ್ಕೆ ಅಕ್ಷತೆಗೆ ನಾವು ಎಣ್ಣೆ ಹಾಕಕ್ಕೆ ಹೋಗಲ್ಲ, ತುಪ್ಪ ಹಾಕ್ತೀವಿ. ತುಪ್ಪ ಹಾಕಿದ್ರೆ ನಮಗೆ ಕೈಗೆ ಅಂಟಲ್ಲ, ಬಿಸಿಲಿಗೂ ಅದು ಸ್ಪ್ರೆಡ್ ಆಗಲ್ಲ. ತುಪ್ಪ ಆದರೆ ಏನೂ ಆಗಲ್ಲ. ತುಪ್ಪ ಹಾಕ್ಕೊಂಡೆ ಕಲಿಸ್ಬೇಕು. ಶುಭ ಕಾರ್ಯಕ್ಕೆ ಮಾತ್ರ ತುಪ್ಪ ಹಾಕ್ಕೊಂಡು ಕಲಿಸಿ ಏನೂ ಆಗಲ್ಲ. ನಮ್ಮ ಅತ್ತೆ ಅಕ್ಕಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಕೊಡ್ತಾಯಿದ್ರು. ನಮ್ಮ ಅತ್ತೆಯವರು, ಸ್ವಾತಿ,
ನಮ್ಮ ಅತ್ತೆ, ಸ್ವೀಟಿ, ಲಾವಣ್ಯ ಎಲ್ಲ ಕುತ್ಕೊಂಡು ಕಲಿಸ್ತಾ ಇದ್ರು. ನಮಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಹೇಳ್ಕೊಡ್ತಾ ಇದ್ರು. ಅವರು ಹೋಗ್ಬೇಕಾಗಿತ್ತು. ಅಂದ್ರೆ ಬೆಳಿಗ್ಗೆ 10 ಗಂಟೆ 10:30ಗೆ ಬರ್ತಾರೆ. ಒಂದು 4 ಗಂಟೆ 5 ಗಂಟೆವರೆಗೂ ಹೇಳ್ಕೊಡ್ತಾರೆ. ಅಂದ್ರೆ ಅವ್ರ ಟೈಮಿಂಗ್ಸ್ ಇರೋದು ಡ್ಯಾನ್ಸ್ ಅವ್ರದ್ದು 2 ಅವರ್ಸ್ ಅಷ್ಟೇ. ಅಂದ್ರೆ ನಮ್ಗೆ ತುಂಬಾ ಕ್ಲೋಸ್ ಆಗಿರೋದಕ್ಕೆ ಬಂದು ಒಂದು ಎಕ್ಸ್ಟ್ರಾನೇ ನಮ್ಗೆ ಹೇಳ್ಕೊಡ್ತಾರೆ. ಅದಕ್ಕೋಸ್ಕರ ತುಂಬಾ ಒಳ್ಳೆ ಕೊರಿಯೋಗ್ರಾಫರ್ ಅಂತೀನಿ. ನಮ್ಗೇನಾಗ್ತೈತೆ ಅಂದ್ರೆ ಡ್ಯಾನ್ಸ್ ಪ್ರಾಕ್ಟೀಸು ತುಂಬಾ ತಲೆಯಲ್ಲಿ ಪತ್ರಿಕೆ ಕೊಡೋದು, ಪರ್ಚೇಸಿಂಗ್ ಮಾಡೋದು, ಪ್ರತಿಯೊಂದು ತಲೆಯಲ್ಲೇ ನಮ್ಗೆ ನಿದ್ದೆ ಇಲ್ದಿರ ತಲೆಯಲ್ಲೇ ತುಂಬೋಗಿತ್ತು. ಅಂದ್ರೆ ನಾವು ಎಷ್ಟೇ ಪ್ರಾಕ್ಟೀಸ್ ಮಾಡಿದ್ರು ತಲೆಗೆ ಹೋಗ್ತಾ ಇರ್ಲಿಲ್ಲ. ಆ ತರ ಆಗ್ತಾ ಇತ್ತು. ಪಾಪ ಇವರು ಒಂದು 3ನೇ ಸಲ ಏನೋ ನಮಗ್ ಬಂದಿರೋದು. ಇಲ್ಲಿ ಹೇಳ್ಕೊಡಕ್ 3ನೇ ಸಲ 4ನೇ ಸಲ ಹೇಳ್ಕೊಡ್ತಾ ಇರೋದು. ಅವ್ರು ಪಾಪ ವಿಡಿಯೋ ಮಾಡಿ ಕೊಟ್ಟವ್ರೆ. ನಾವೇ ಪ್ರಾಕ್ಟೀಸ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಬೆಳಿಗ್ಗೆ 5-6 ಗಂಟೆಗೆ ಎದ್ದು ಹೋಗ್ತಾ ಇದ್ವಿ ಪತ್ರಿಕೆ ಕೊಡಕ್ಕೆ. ನೈಟ್ 1:30ಗೆ ಬರ್ತಾ ಇದ್ವಿ. ತುಂಬಾ ಬಿಸಿ ಇದ್ವಲ್ವ, ನಮ್ಗೆ ಆಗ್ಲೇ ಇಲ್ಲ. ಪಾಪ ಅವ್ರು ಎಷ್ಟು ಸಲ ಹೇಳ್ಕೊಡ್ತಾ ಇದ್ರು, ನಮ್ಗೆ ಒಂಥರ ಆಗ್ತಾ ಇತ್ತು, ಆ ತರ ಆಗ್ತಾ ಇತ್ತು. ಲಾವಣ್ಯನು ಸ್ವೀಟಿ ತಮಾಷೆ ಮಾಡ್ಕೊಂಡಿದ್ರು. ನಮ್ಮ ಅತ್ತೆ ಅಕ್ಷತೆ ಕಲಿಸ್ತಾ ಇದ್ವಿ. ಇನ್ನೇನು ದರ್ಶನ್ ಅವರು ಕೊರಿಯೋಗ್ರಾಫರ್ ಮುಗಿಸ್ಕೊಂಡು ಹೋಗ್ತಾ ಇದ್ದಂಗೆ ನಾವು ಮದ್ವೆ ಮನೆಗೆ ಲಗೇಜ್ ಪ್ಯಾಕಿಂಗ್ ಮಾಡ್ಬೇಕು. ಎಲ್ಲಾನು ಇನ್ನ ಎಷ್ಟೊತ್ತು ಲಗೇಜ್ ಪ್ಯಾಕಿಂಗ್ ಮಾಡೋದು 2 ದಿವಸ ಆಗುತ್ತೆ ಅನ್ಸುತ್ತೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಪ್ಯಾಕಿಂಗ್ ಮಾಡೋಣ ಅನ್ಬಿಟ್ಟಿದೀವಿ. ಅಂದ್ರೆ ವರ್ಕ್ ಬ್ಲೌಸಸ್ ಇನ್ನ ನಮ್ಗೆ ಸರಿಯಾಗಿ ಬಂದಿಲ್ಲ. ವರ್ಕ್ ಬ್ಲೌಸಸ್ ನಮ್ಗೆ ಇನ್ನ ಬರ್ಬೇಕು. ಇನ್ನ ಯಾವಾಗ ಕೊಡ್ತಾರೋ ಅನ್ನೋ ನಮಗೂ ಗೊತ್ತಿಲ್ಲ. ಅಂದ್ರೆ 3 ಮಂತ್ಸ್ ಆದ್ರೂ ಒಂದೊಂದ್ ಕಡೆ ಕೊಡೋದೇ ಇಲ್ಲ ಬ್ಲೌಸಸ್. ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಅನ್ನೋದು ಬ್ಲೌಸಸ್ ಅವ್ರು ಕೊಡೋದೇ ಇಲ್ಲ. ನಾವು ಬಂದು ಅಂದ್ರೆ ರಾಮೂರ್ಗೆ NRI ಲೆವೆಟ್ ಅಲ್ಲಿ ಪಿಂಕ್ ರೋಸ್ ಅಲ್ಲಿ ನಾವು ಒಂದಷ್ಟು ಬ್ಲೌಸಸ್ ಹೊಲ್ಸಿದೀವಿ. ಇನ್ನ ಬೇರೆ ಬೇರೆ ಒಂದ್ 2-3 ಜಾಗದಲ್ಲಿ ಹೊಲ್ಸಿದೀವಿ. ಕಮೆಂಟ್ ಅಲ್ಲಿ ಡೀಟೇಲ್ಸ್ ಕೊಡಿ ಅಂದವ್ರೆ. ನಾವು ಯಾರ್ದು ಅನ್ನೋದು ಹೆಂಗ್ ಕೊಡೋದು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಲೇಟ್ ಆಗಿ ಕೊಡ್ತಾರೆ ಬ್ಲೌಸಸ್. ಬೇಕು ಅಂದ್ರೆ ನಂಬರ್ ಕಳಿಸ್ತೀನಿ. ಇಲ್ಲಿ ಪರವಾಗಿಲ್ಲ, ಬೇಕು ಅಂದ್ರೆ ಕಳಿಸ್ತೀನಿ. ನಮ್ ಬ್ಲೌಸಸ್ ಎಲ್ಲ ಒಂದ್ 3 ಕಡೆ ಹೊಲ್ಸಿದೀವಿ. ಚೆನ್ನಾಗಿ ಹೊಲ್ಕೊಟ್ಟವ್ರೆ, ಇಲ್ಲ ಅಂತ ಇಲ್ಲ. ಬೇಕು ಅಂದ್ರೆ ಮೆಸೇಜ್ ಹಾಕಿ ಕಳಿಸ್ತೀನಿ. ಅಂದ್ರೆ 2-3 ಕಡೆ ಹೊಲ್ಸಿದೀವಿ. ಅದ್ ಬೇಕಾಗಿದ್ರೆ ಆ ಡೀಟೇಲ್ ಬ್ಲೌಸ್ ಡಿಸೈನ್ಸ್ ಬೇಕು ಅಂದ್ರೆ ಅದ್ ಬೇರೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಮದುವೆ ಎಲ್ಲ ಆದ್ಮೇಲೆ. ಜಯಪ್ರಕಾಶ್ ನಗರ್. ಪ್ಲೀಸ್ ಯಾರು ಹೋಗ್ಬೇಡಿ ಡ್ಯಾನ್ಸ್ ಕ್ಲಾಸ್ಗೆ. ಅವ್ರು ಡ್ಯಾನ್ಸ್ ಕ್ಲಾಸ್ ಪ್ಲೀಸ್ ಯಾರು ಹೋಗ್ಬೇಡಿ. ಇವಾಗ ಮದುವೆ ಮನೆ ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಮತ್ತೆ ಬಳೆ ಎಲ್ಲ ಕಟ್ಟಿಕ್ತಾ ಇದೀವಿ. ಒಂದೊಂದು ಡಜನ್ ತರ ಕಟ್ಟಿಕ್ತಾ ಎಲ್ಲಾರ್ಗು 2 ಡಜನ್ ಕೊಡ್ತೀವಿ. ಎಲ್ಲ ಸೈಜಸ್ ಮೇಲೆ 2 ಆ ತರ 2, 6 ಆ ತರ ಎಲ್ಲಾರ್ಗು ಯಾವ್ಯಾವ ಸೈಜ್ ಕಟ್ಟಿಕ್ತಾ ಇದೀವಿ. ಬೇರೆ ಬೇರೆ ಡಿವೈಡ್ ಮಾಡ್ತಾ ಇದೀವಿ. ಇದು ಬಂದು ಟಿಫನ್ ಮಾಡ್ಕೊಂಡು ಬಂದಿರೋದು. ಬೆಳಿಗಿಂದ ನಾವು ಪ್ಯಾಕಿಂಗ್ ಮಾಡ್ತಾ ಇದೀವಿ. ಮುಗಿತಾನೆ ಇಲ್ಲ, ಅಷ್ಟು ಪ್ಯಾಕಿಂಗ್ ಐತೆ ನಮ್ಮ ಮನೇಲಿ. ಛತ್ರಕ್ಕೆ ಎತ್ಕೊಂಡು ಹೋಗೋದು ಅಂದ್ರೆ ಇದು ಏನು ಪೂಜೆಗೆಲ್ಲ ಇಟ್ಕೊಬೇಕು. ಮತ್ತೆ ಮನೆಗೆ ಏನೇನ್ ಬೇಕೋ ಅದು ಬೇರೆ ಡಿವೈಡ್ ಮಾಡ್ಬೇಕು. ಮನೆಗೆ ಏನ್ ಪೂಜೆಗೆ ಅಂದ್ರೆ ಅರ್ಶಿನದ ಶಾಸ್ತ್ರದ ದಿವಸ ಏನ್ ಬೇಕು, ಮತ್ತೆ ಮೆಹಂದಿಗೆ ಏನೇನ್ ಬೇಕು ಅದೆಲ್ಲ ಬೇರೆ ಡಿವೈಡ್ ಮಾಡ್ತಾ ಇದೀವಿ. ಮದ್ವೆ ಮನೆ ಬಟ್ಟೆನೂ ಅಷ್ಟೇ ನಾವು ಡಿವೈಡ್ ಮಾಡಿ ಇಡ್ತಾ ಇದೀವಿ. ಇನ್ನ ಬ್ಲೌಸಸ್ ಬಂದಿಲ್ಲ, ಎಷ್ಟಾಗುತ್ತೋ ಅಷ್ಟೆಲ್ಲ ಡಿವೈಡ್ ಮಾಡಿ ಇಡ್ತಾ ಇದೀವಿ. ಇನ್ನೇನಾನ ಬೇಕು ಅಂದ್ರೆ ತಗೊಂಬಂದ್ಬಿಡೋಣ ಅಂದ್ಬಿಟ್ಟು ಬ್ಯಾಂಗಲ್ಸ್ ಎಲ್ಲ ಕಟ್ಟಿಕ್ತಾವ್ರೆ. ಆ ಬ್ಯಾಂಗಲ್ಸ್ ಮಿನಿಮಮ್ 3 ಅವರ್ಸ್ ಮೇಲೆ ಆಗ್ತೈತೆ. ಪಾಪ ಅವ್ರು ಎಲ್ಲ ಕಟ್ತಾ ಇದ್ರು. ನಾವ್ ಏನೇನ್ ಬೇಕೋ ಕೆಳಗಡೆ ಎಲ್ಲ ತಗೊಂಬಂದು ಕೊಡೋದು ಎಲ್ಲ ಮಾಡ್ತಾ ಇದ್ವಿ. ಮತ್ತೆ ನೋಡಿ ರೂಮ್ ಫುಲ್ಲು ತುಂಬೋಗೈತೆ ಲಗೇಜ್. ಮದ್ವೆ ಮನೆ ಲಗೇಜ್ ಈ ರೂಮು ಮತ್ತೆ ನನ್ನ ಶಾಪಲ್ಲಿ ಮತ್ತೆ ಕೆಳಗಡೆ ನಮ್ಮ ಮನೇಲಿ ಎಲ್ಲ ತುಂಬೋಗೈತೆ. ಅಂದ್ರೆ ಗಿಫ್ಟ್ ಐಟಮ್ಸ್ ಎಲ್ಲ ಖಾಲಿ ಆಗೋಯ್ತು, ಏನಿಲ್ಲ ಗಿಫ್ಟ್ ಐಟಮ್ಸು. ಮತ್ತೆ ನಾವ್ ಇವಾಗ ಪ್ಯಾಕಿಂಗ್ ಮಾಡ್ತಾ ಇದೀವಿ. ಒಂದೊಂದು ಪ್ಯಾಕಿಂಗ್ ಮಾಡಿಕ್ತಾ ಇದೀವಿ. ಸ್ವೀಟಿನು ಮತ್ತೆ ಲಾವಣ್ಯ ನಮ್ಗೆ ಪ್ಯಾಕಿಂಗ್ ಮಾಡಿ ಕೊಡ್ತಾವ್ರೆ. ನಮ್ಮ ಅತ್ತೆಯವರೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂತವ್ರೆ. ಎಲ್ಲ ಆದಷ್ಟು ನಾವೆಲ್ಲ ಪ್ಯಾಕಿಂಗ್ ಮಾಡಿ ಇಡ್ತಾ ಇದೀವಿ. ನಾವು ಬೆಳಿಗ್ಗೆ ಬಂದಿರೋದು ನೈಟ್ ಆಗ್ತೈತೆ, ಕತ್ಲೆ ಆಗೋಗೈತೆ ಇವಾಗ. ಇವಾಗ ಟೈಮ್ ಬಂದು 10 ಗಂಟೆ 10:30 ಆಗ್ತೈತೆ. ನಾವು ಇವಾಗ ಎಷ್ಟಾಗುತ್ತೆ ಅಷ್ಟು ಪ್ಯಾಕಿಂಗ್ ಮುಗಿಸ್ಕೊಂಡು ಹೋಗಿ ಊಟ ಮಾಡ್ಬೇಕು. ಮತ್ತೆ ಇವಾಗ ಸಂಜೆ ಮೇಲೆ ನಮ್ಮ ಯಜಮಾನ್ರು ಸ್ನಾಕ್ಸ್ ತರಿಸಿದ್ರು. ಸ್ನಾಕ್ಸ್ ಎಲ್ಲರೂ ತಿಂತಾ ಇದ್ರು. ಬೇಡ ಬೇಡ ಬೇಡ.
ಸಂಜೆ ಮೇಲೆ ಅಣ್ಣಮ್ಮಂದು ಉತ್ಸವ ಇತ್ತು. ಅದಾಗ್ತಾ ಇದ್ದಂಗೆ ಇವತ್ತು ಅವ್ರ ಅತ್ತೆ ಅಂದರೆ ನನ್ನ ಮಗಳಿಗೆ ಅವ್ರ ಅತ್ತೆ ಬ್ರೈಡ್ ಟು ಬಿ ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸ್ತಾವ್ರೆ. ಇನ್ನ ಮೊದಲನೇ ಅಜ್ಜಿ ಲೂಸ್ ಆಗ್ಬಿಟ್ಟಿದೆ. ನೆನೆ ಬಂದು ಕೇಕ್ ಕಟ್ಟಿಂಗ್ ಆಯಿತು. ಇದು ಮಾರನೇ ದಿವಸ ಸಂಜೆ ಮೇಲೆ ನಾವು ನಮ್ಮ ಅತ್ತೆಯವ್ರ ಸಮಾಧಿ ಹತ್ರ ಬಂದು ಶುಭ ಕಾರ್ಯದ ಮುಂಚೆ ದೇವ್ರ ಪೂಜೆ ಮಾಡಬೇಕು, ಮನೆ ದೇವ್ರಿಗೆ, ಮತ್ತು ದೊಡ್ಡವ್ರ ಪೂಜೆ ಮಾಡಬೇಕು. ನಮ್ಮ ಅತ್ತೆ ಸಮಾಧಿ ಹತ್ರ ಬಂದು ನಾವು ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಸ್ವೀಟು ಅದೆಲ್ಲ ತೊಗೊಂಬಂದಿದ್ದೀವಿ, ಹಣ್ಣು ಕಾಯಿ ಎಲ್ಲ ಪೂಜೆ ತೊಗೊಂಬಂದು ಪೂಜೆ ಮಾಡ್ತಾ ಇದ್ದೀವಿ. ಇನ್ನೇನು ಶುಭ ಕಾರ್ಯ ಹತ್ರ ಬಂತು, ಇನ್ನೊಂದು 2 ದಿವಸ ಐತೆ ಅಷ್ಟೇ. ಇವತ್ತು ನಮ್ಮ ಅತ್ತೆ ಸಮಾಧಿ ಹತ್ರ ಬಂದು ಪೂಜೆ ಮಾಡ್ತಾ ಇದ್ದೀವಿ. ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ನಾವು ಬಂದಿರೋದು 5:30, ಅಷ್ಟು ಬೇಗ ಕತ್ಲಾಗೋಯ್ತು. ಮಧ್ಯಾಹ್ನ ಬರೋಕ್ಕಾಗಿರ್ಲಿಲ್ಲ. ಸಂಜೆ ಮೇಲೆ ಬಂದು ಪೂಜೆ ಮಾಡ್ತಾ ಇದ್ದೀವಿ. ಹೂವು ಎಲ್ಲ ಹಾಕಿ ಅವ್ರಿಗೇನು ಇಷ್ಟ ಬೇಕ್ರಿ ತಿಂಡಿ ಸ್ವಲ್ಪ ತೊಗೊಂಬಂದು ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ. ಎಲ್ಲ ಒಳ್ಳೇದಾಗುತ್ತೆ. ದೊಡ್ಡವ್ರ ಪೂಜೆ ಮಾಡ್ಬೇಕು, ದೇವ್ರಿಗೆ ಹೆಂಗೆ ಪೂಜೆ ಮಾಡ್ತೀವೋ ದೊಡ್ಡವ್ರಿಗೂ ಹಂಗೆ ಪೂಜೆ ಮಾಡಬೇಕು. ಎಲ್ಲ ಮನೆಗೆ ಒಳ್ಳೇದಾಗುತ್ತೆ. ಎಲ್ಲ ಒಳ್ಳೇದು ಮಾಡಮ್ಮ, ಮದುವೆ ಚೆನ್ನಾಗಿ ಮಾಡಿ. ಅಲ್ಲೋಗಿ ತಂದ್ಬಿಡು. ನಾವು ಇವಾಗ ನಮ್ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದೀವಿ. ಒಂದು ಸ್ವಲ್ಪ ತಿದ್ವಿ ಅಲ್ಲೇ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಾಳೆ ಬಂದು ನಾವು ದೇವ್ರಿಗೆಲ್ಲ ರೆಡಿ ಮಾಡಬೇಕು. ಇನ್ನು ನಾಳಿದ್ದು ಬಂದು ಅರ್ಶನ ಇರೋದು ನಮ್ಮ ತಮ್ಮ ಅವ್ರಿಗೆ. ನಾವು ನಾಳಿದ್ದು ಹೋಗ್ಬೇಕು. ನಾಳೆ ಬಂದು ದೇವ್ರ ಪಾತ್ರೆ ಎಲ್ಲ ತೆಗೆದು ಎಲ್ಲ ದೇವ್ರನ್ನೆಲ್ಲ ರೆಡಿ ಮಾಡಬೇಕು. ಇವತ್ತು ಬಂದು ನಾವು ಮದುವೆ ಮನೆಗೆಲ್ಲ ಇನ್ನೇನು ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಇನ್ನೊಂದು 3 ದಿವಸ ಐತೆ, ಅಂದರೆ ಛತ್ರಕ್ಕೆ ಹೋಗೋಕ್ಕೆ. ಅರ್ಶಿನ ಬಂದು ಇನ್ನೊಂದು 3 ದಿವಸ ಐತೆ. ಅದಕ್ಕೋಸ್ಕರ ಇವತ್ತು ದೇವ್ರನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಎತ್ತಿಕ್ಬೇಕು, ಎಲ್ಲ ಜೋಡಿಸ್ಕೊಬೇಕು. ಅದಕ್ಕೋಸ್ಕರ ಇವತ್ತೆಲ್ಲ ಆದಷ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ಬಟ್ಟೆ ಪ್ಯಾಕಿಂಗು ನೆನ್ನೆ ಸ್ವಲ್ಪ ಮಾಡ್ಕೊಂಡ್ವಿ, ಮಿಕ್ಕಿರೋದು ಇವತ್ತು ಪ್ಯಾಕಿಂಗ್ ಮಾಡಬೇಕು ಬಟ್ಟೆ ಎಲ್ಲ. ಮತ್ತು ಎಲ್ಲ ಪ್ಯಾಕಿಂಗ್ ಮಾಡಿ ಎಲ್ಲ ಛತ್ರಕ್ಕೆ ಎತ್ಕೊಂಡು ಹೋಗಿ ಇಟ್ಬಿಟ್ಟು ಬರಬೇಕು. ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀವಿ. ಇದೆಲ್ಲ ಇನ್ನು ಎಲ್ಲ ತೊಳೆದು ಎಲ್ಲ ಒರೆಸ್ಬಿಟ್ಟು ಇಟ್ಟಿದ್ದೀವಿ. ಎಲ್ಲ ಅರ್ಶಿನ ಕುಂಕುಮ ಇಡ್ತಾ ಇದ್ದೀವಿ. ಮತ್ತು ಸ್ವಲ್ಪ ಫೋಟೋಸ್ ಎಲ್ಲ ಜೋಡಿಸಿದ್ದೀನಿ. ಎಲ್ಲ ಕುಂಕುಮ ಇಟ್ಟು ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕುಂಕುಮ ಇಟ್ಟಿದ್ದೀನಿ. ಇಷ್ಟ ಆಗೈತೆ ಕುಂಕುಮ ಫೋಟೋಸ್ ಎಲ್ಲ. ಇನ್ನು ಮಿಕ್ಕಿರೋದು ವಿಗ್ರಹಗಳೆಲ್ಲ ಇಡಬೇಕು. ಮತ್ತು ಪತ್ರಿಕೆ ಎಲ್ಲ ಆಯಿತು ಹಂಚಿರೋದು. ಇನ್ನೊಂದು ಸ್ವಲ್ಪ ಒಂದು 5-6 ಮನೆ ಐತೆ ಅಷ್ಟೇ. ಅದು ಪತ್ರಿಕೆ ಎಲ್ಲ ಹಂಚಬೇಕು. ಇನ್ನು ನಮ್ಮ ಯಜಮಾನ್ರು ಹೋಗಿ ಹಂಚ್ತಾರೆ. ಇನ್ನು ನನ್ನ ಮಗಳು ಅವ್ರ ಫ್ರೆಂಡ್ಸಿಗೆ ಕೊಡಬೇಕು. ಮತ್ತು ಮಿಕ್ಕಿರೋದು ಇವತ್ತು ಕಂಪ್ಲೀಟ್ ಮಾಡಬೇಕು. ದೇವ್ರನ್ನೆಲ್ಲ ತೊಳೆದು ಇಟ್ಟಿದ್ವಿ. ದೇವ್ರ ಮನೆಯಲ್ಲೆಲ್ಲ ಕಂಪ್ಲೀಟ್ ಆಯಿತು. ಇವಾಗ ಚೌಡಮ್ಮನ ರೆಡಿ ಮಾಡ್ತಾ ಇದ್ದೀವಿ. ದೇವ್ರಿಗೆ ರೇಷ್ಮೆ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀವಿ. ಇವಾಗ ಸ್ಯಾರಿ ಉಡಿಸ್ತಾ ಇದ್ವಿ. ಇವತ್ತು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾಳೆ ಇನ್ನು ಹೂವು ಹಾಕಿ ಪೂಜೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ. ಎಲ್ಲ ಸ್ಯಾರಿ ಉಡಿಸಿ ರೆಡಿ ಮಾಡ್ಕೊತಾ ಇದ್ದೀವಿ. ಮತ್ತು ದೇವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ಇಡಬೇಕು, ಒಡವೆ ಹಾಕಬೇಕು, ಪ್ರತಿಯೊಂದು. ಮದುವೆ ಮನೆಗೆ ನಾನು ಪೈಂಟ್ ಹೊಡೆದಿರೋದು ಹೊಸ್ಲಿಗೆ. ನಾನು ಇವಾಗ ರಂಗೋಲಿ ಬಿಡ್ತಾ ಇದ್ದೀನಿ. ಮುಂಚೆ ಎಲ್ಲ ತುಂಬ ಅಂದರೆ ಯೆಲ್ಲೋ ಕಲರ್ ರೆಡ್ ಎಲ್ಲ ಬಿಟ್ಟಿದ್ವಿ, ತುಂಬ ಓವರ್ ಆಗಿ ಹೋಗ್ತಾ ಇತ್ತು. ಸಿಂಪಲ್ಲಾಗಿ ಚಿಕ್ಕದಾಗೆ ರಂಗೋಲಿ ಬಿಡ್ತಾ ಇದ್ದೀನಿ. ಇವತ್ತು ನೈಟ್ ನಾನು ಬಿಡ್ತಾ ಇರೋದು ರಾತ್ರಿ 11 ಗಂಟೆಯಲ್ಲಿ. ನೈಟ್ ಹೊತ್ತು ಬಿಟ್ಟರೆ ಅಷ್ಟೊಂದು ಅಂದರೆ ಯಾರು ತುಳಿದ್ರೂ ಇದಾಗಲ್ಲ. ಅದಕ್ಕೋಸ್ಕರ ನೈಟ್ ಇವತ್ತು ತರಿಸಿ ಇವತ್ತು ರಂಗೋಲಿ ಬಿಡ್ತಾ ಇದ್ದೀನಿ ಸಿಂಪಲ್ಲಾಗೆ. ಅಂದರೆ ದೇವ್ರ ಮನೆಯಲ್ಲಿ ಹೊಸ್ಲಲ್ಲಿ. ಇನ್ನು ಯೆಲ್ಲೋ ಮತ್ತು ರೆಡ್ ಅದೆಲ್ಲ ಬಿಟ್ಟಿಲ್ಲ. ಮುಂಚೆ ಎಲ್ಲ ನೀವು ವಿಡಿಯೋಸಲ್ಲಿ ನೋಡಿರ್ಬೋದು, ತುಂಬ ಓವರ್ ಆಗಿರ್ತಾ ಇತ್ತು. ಪೈಂಟಿಂಗ್ ಮಾಡಿರೋದೆಲ್ಲ ತುಂಬ ಚೆನ್ನಾಗೈತೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ. ಮತ್ತು ಇವಾಗ ನಾಳೆ ವಿಡಿಯೋ ಬಂದು ನಾವು ನಾಳೆ ಇದಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ತಾಯಿಯವ್ರ ಮನೆಗೆ. ನಮ್ಮ ತಮ್ಮಂದು ಅರ್ಶನ ಐತೆ. ನಾಳೆ ಮೀಡಿ ಯಾರು ಮಿಸ್ ಮಾಡಿದಿರೋ ವಾಚ್ ಮಾಡಿ.